ನೀವ್ ವೇಟ್ ಮಾಡ್ತಿದ್ದೀರಲ್ವಾ, ನಾನು ಹಾಗೇನೆ ವೇಟ್ ಮಾಡ್ತಾ ಇದ್ದೆ ಯಾವಾಗ ಬರ್ತ್ಡೇ ವ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಬರ್ತ್ಡೇ ವ್ಲಾಗ್ ಜೊತೆಗೆ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಟು ಚಿತ್ರ ಪ್ರರೀತ್ ವ್ಲಾಗ್ಸ್. ಎಸ್, ನಾನು ನಿಮ್ಮ ಪ್ರೀತಿಯ ಚಿತ್ರ ಪ್ರಕಾಶ್. ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ, ಬರ್ತ್ಡೇ ಸೆಲೆಬ್ರೇಷನ್ ಇದೆ, ಸೊ ಅದಕ್ಕೆ ಬಂದಿದ್ದೀವಿ ಅಂತ. ಸೊ ನಿಮ್ಗೆ ತಮ್ಲೇನ್ ನೋಡಿದ್ರೆ ಗೊತ್ತಾಗಿರುತ್ತೆ ನನ್ನ ಮಗನ್ ಬರ್ತ್ಡೇ ಅಂತ ಹೇಳ್ಬಿಟ್ಟು. ಸೊ ಆ ಕಂಪ್ಲೀಟ್ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸಿಹಿ ಮೂಮೆಂಟ್ಸ್ ಗಳನ್ನೆಲ್ಲ ನಾವು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ನ ಮಾಡಿದೀನಿ. ಸೊ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಸ್ವಲ್ಪ ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದಲ್ವಾ, ಎಲ್ರು ಕೂಡ ಸುಸ್ತಾಗಿದ್ರು. ಹಾಗೆ ನಿಧಾನವಾಗಿ ಎಲ್ಲರೂ ಎಂಟರ್ ಆಗ್ತಾ ಇದ್ದಾರೆ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಇವರೇ ನೋಡಿ ನಮ್ಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಟ್ಟಿದ್ದು. ಹೋದ ತಕ್ಷಣನೇ ವೆಲ್ಕಮ್ ಮಾಡ್ಬಿಟ್ಟು ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಿಸಿದ್ರು ನಮ್ಗೆ. ಅರೇಂಜ್ಮೆಂಟ್ಸ್ ಎಲ್ಲ ನಾವೇನ್ ಹೇಳಿದ್ವಿ ಅದೇ ತರನೇ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು, ಅಚ್ಚುಕಟ್ಟಾಗಿ ಮಾಡಿದ್ರು ಅಂತಾನೆ ಹೇಳ್ತೀನಿ. ನಾವ್ ಹೇಳಿದ ಟೈಮಿಗೆ ನೀಟಾಗಿ ಕರೆಕ್ಟ್ ಆಗಿ ಲೇಟ್ ಮಾಡ್ದೇನೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ಕೊಟ್ಟಿದ್ರು. ನೀವು ಒಂದ್ಸಲ ಈ ಹಾಲ್ ನ ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ. ತುಂಬಾ ಸೆಕೆ ಅಲ್ವಾ, ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ, ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಕೂಡ ರೆಡಿ ಆಯ್ತು. ಇಲ್ಲಿ ನೋಡಿ ನಮ್ ಪುಟ್ ಕಂದಮ್ಮ ಕೂಡ ಆಟ ಆಡಕ್ ಶುರು ಮಾಡಿದೆ. ನಮ್ಮ ಅಕ್ಕರಿಬ್ರು ಬರೋರಿದ್ರು, ಅವ್ರ ಮಕ್ಳನ್ನ ಜೊತೆಗೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಅವ್ರು ಬರೋದಕ್ಕೆ ಕಾಯ್ತಾ ಇದ್ವಿ. ನಾವು ಹಾಫ್ ಅನ್ ಅವರ್ ಗಿಂತ ಜಾಸ್ತಿನೇ ವೇಟ್ ಮಾಡಿದೀವಿ ಅನ್ಸುತ್ತೆ. ನಾನು ಅದಕ್ಕೆ ಕಾಲ್ ಮಾಡ್ಬಿಟ್ಟು ಎಲ್ಲಿದ್ದೀರಾ ಏನು ಅಂತ ಕೇಳ್ತಾ ಇದ್ದೆ. ಅವರು ಲೊಕೇಶನ್ ಕೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೆ. ನನ್ನ ತಮ್ಮ ಹಾಗೇನೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾನೆ. ಇದಾದ್ಮೇಲೆ ನಾನು ಅವರಿಗೆ ಲೊಕೇಶನ್ ಎಲ್ಲ ಹೇಳಿ ಅಡ್ರೆಸ್ ಎಲ್ಲ ಹೇಳಿದೆ. ಆಲ್ರೆಡಿ 1 o'clock ಆಗಿದೆ, ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ. ಇಲ್ಲಿ ಪುಟ್ ಕಂದಮ್ಮ ನನ್ನ ತಮ್ಮಂಗೆ ಏನು ವಿಡಿಯೋಸೇ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅವ್ನ ಕೈ ಹಿಡ್ಕೊಂಡು ಎಳಿಯೋದು ಎಲ್ಲ ಮಾಡ್ತಾ ಇದ್ದ. ನಾವು ಆಲ್ರೆಡಿ ವೆಯ್ಟ್ ಮಾಡ್ತಾ ತುಂಬ ಹೊತ್ತಾಯ್ತು. ಬಾಯ್ ಮೇಡಮ್, ಬಾಯ್ ಮೇಡಮ್, ನೋಡಿದ್ದೇನೆ. ಬರ್ತ್ಡೇ ಬಾಯ್ದು ಫುಲ್ ಹಾವಳಿ ಆಯ್ತಾ, ಎಲ್ರು ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಖತ್ ನಾಟಕ ಮಾಡ್ಕೊಂಡಿದ್ದ.
ನನ್ ಮಗಂಗೆ ಒಟ್ನಲ್ಲಿ ಅಲ್ಲಿ ಏನ್ ಡೆಕೋರೇಷನ್ ಮಾಡಿದ್ದಾರೆ ಅದನ್ನೆಲ್ಲ ಎಳ್ದಾಕ್ಬೇಕು, ಎಲ್ಲ ಹಾಳ್ ಮಾಡ್ಬೇಕು ಅಷ್ಟೇ ಅವನಿಗೆ. ಪದೇ ಪದೇ ಹೋಗ್ತಾನೆ ಎಳಿತಾನೆ, ಎಷ್ಟು ಹೇಳಿದ್ರುನು ಅವ್ನ್ ಮಾಡೋದನ್ನೇ ಮಾಡ್ತಾ ಇದ್ದ. ನಮ್ಗಂತೂ ಅವ್ನಿಗೆ ಹೇಳಿ ಹೇಳಿ ಕರ್ಕೊಂಡ್ಬಂದು ಸಮಾಧಾನ ಮಾಡಿ ಸಾಕಾಗಿತ್ತು. ಇಬ್ರು ಮಕ್ಳಿದ್ರಲ್ವಾ, ಸೊ ಅವ್ರನ್ನ ನೋಡ್ಕೊಂತ ನಮ್ಗೆ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ. ಹೀಗೆ ಮಾತಾಡ್ಕೊಂಡ್ ಕೂತಿದ್ವಿ, ಅವ್ರು ಕೂಡ ಬರ್ಲಿಲ್ಲ. ಇಲ್ಲಿ ನಮ್ದೆಲ್ಲ ಫೋಟೋ ಶೂಟ್, ವಿಡಿಯೋ ಶೂಟ್ಸ್ ಎಲ್ಲ ಆಗ್ತಾ ಇತ್ತು. ಬನ್ನಿ ಬನ್ನಿ ಬನ್ನಿ. ಅದೇ ಎಷ್ಟು ಬೇಗ ಎಷ್ಟು ಬೇಗ ಆಯ್ತಲ್ಲ. ಹಿಂಗೆ ಹಾಕೊಂಡು ಒಂದು ಪೋಸ್ ಸ್ವಲ್ಪ ಜೂಮ್ ಮಾಡಿ ಅಂತೂ ಇಂತೂ ಎಲ್ಲರೂ ಬಂದ್ರಪ್ಪ. ಇವಾಗ ಕೇಕ್ ಕೂಡ ಬಂದಿದೆ. ಇವಾಗ ಸೆಲೆಬ್ರೇಷನ್ ಒಂದೇ ಬಾಕಿ. ಸೊ ಇವರೇ ನೋಡಿ, ಕೇಕ್ನು ನಾವ್ ಹೇಳ್ದಂಗೆ ನೀಟಾಗಿ ಅಚ್ಚುಕಟ್ಟಾಗಿ ಸೂಪರ್ ಆಗಿ ಮಾಡ್ಕೊಟ್ಟಿದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇವರಿಬ್ರು ಸೋನು ಮತ್ತೆ ಅಮ್ಮು ಅಂತ, ಚಿಕ್ಕಕ್ಕನ ಮಗಳು ಒಬ್ಳು, ದೊಡ್ಡಕ್ಕನ ಮಗಳು ಒಬ್ಳು. ಅಲ್ಲಿ ವೈಟ್ ಕಲರ್ ಡ್ರೆಸ್ ಇದ್ದಾಳಲ್ಲ ಅವಳು ಶಿಲ್ಪಕ್ಕ ಅಂತ ಹೇಳ್ಬಿಟ್ಟು, ಇವಳು ಬ್ಲಾಕ್ ಕಲರ್ ಡ್ರೆಸ್ ಇದೆಲ್ಲ ಅವಳು ಸುಷ್ಮಕ್ಕ ಅಂತ. ಇವರೆಲ್ಲರೂ ನಮ್ಮ ಅಕ್ಕ. ರೆಡ್ ಕಲರ್ ಶರ್ಟ್ ಅವನು ಸೃಜಾ ಅಂತ, ನಮ್ ಸುಷ್ಮಕ್ಕನ್ ಮಗ. ನನ್ನ ಮುದ್ದು ಪುಟಾಣಿ ಎಂಟ್ರಿ ಕೂಡ ಆಯಿತು. ಕ್ಯೂಟ್ ಆಗಿ ಎಂಟ್ರಿ ಆಯಿತು. ಸೊ ಕೇಕ್ ಕಟ್ಟಿಂಗ್ ಇವಾಗ ಆಗಬೇಕು. ನನ್ನ ಮಗ ಹೇಗೆ ಬೆಳೆದ್ಬಿಟ್ಟ ಅಂತಲೇ ಗೊತ್ತಾಗಲಿಲ್ಲ. 2 ವರ್ಷ ಅವನನ್ನು ನೋಡ್ಕೊಂಡು ಅದು ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ.
ಅಜ್ಜಿ ತಾತನ ಮುದ್ದಿನ ಮೊಮ್ಮಗ ಅಂತಾನೆ ಹೇಳ್ಬೋದು. ಸೊ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ಅವರು ಖುಷಿ ಪಟ್ಟರು. ನಮ್ಮ ಅಜ್ಜಿ ಅಂತ ಅಂದರೆ ನನ್ನ ಮಗನಿಗೆ ಮುತ್ತಜ್ಜಿ ಆಯಿತಾ. ಸೊ ನಮ್ಮ ಪಪ್ಪನ ಅಮ್ಮ ಅವ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲಿ ಹೋದ್ರೂ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ತುಂಬಾ ಖುಷಿಯಾಗುತ್ತೆ. ನನ್ನ ಮಗ ಅಂತೂ ಯಾವಾಗ ಕೆಳಗಿಳಿದು ಓಡೋಗ್ತೀನಿ ಅನ್ನೋ ಥರನೇ ಮಾಡ್ತಾ ಇದ್ದ. ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೂ. ನೋಡಿ ಹಂಗೆ ಹಿಂದೆ ಬಾ. ರೋಜನ್ ಈ ಕಡೆ ಬಾ, ಈ ಕಡೆ ಬಾ. ನೋಡಿ ನೋಡಿ ಹತ್ರ ಬಾ. ಹಾ ನಗುತ್ತಾ ನಗುತ್ತಾ ಬಾಡು ನೀನು ಚೂರು ಈ ಕಡೆ ಬನ್ನಿ. ನಡಿ ಅವ್ರಿಗೆ ಚೂರು ಸುಜ ಚೂರು. ಇವರು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಗುಲಾಬತ್ತೆ ಲಕ್ಷ್ಮಜ್ಜಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆಗೆ ಬಂದು ತುಂಬಾ ಖುಷಿ ಆಯಿತು. ಇದಾದಮೇಲೆ ನಾವು ನನ್ನ ತಮ್ಮನೇ ಮರ್ತು ಬಿಟ್ಟಿದ್ವಿ ಆಯಿತಾ. ಅವನು ಪಾಪ ವಿಡಿಯೋ ಮಾಡ್ತಾ ಇದ್ದ, ನನಗೆ ಮರ್ತೇ ಹೋಗ್ಬಿಟ್ಟಿತ್ತು. ನಮ್ಮ ಅಕ್ಕ ಕಳಿಸಿದ್ಲು, ಆವಾಗಲೇ ಗೊತ್ತಾಗಿದ್ದು ನನ್ನ ತಮ್ಮನೇ ಬಿಟ್ಬಿಟ್ಟಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಾವು ಕರೆದ್ವಿ. ಆಮೇಲೆ ಬಂದುಬಿಟ್ಟು ನನ್ನ ಮಗನಿಗೆ ಕೇಕ್ ತಿನ್ನಿಸ್ತಾ. ಎಲ್ಲರೂ ನನ್ನ ಮಗನಿಗೆ ಕೇಕ್ ತಿನ್ಸಿದ್ರು. ತುಂಬ ಬ್ಲೆಸ್ಸಿಂಗ್ ಅಂತಾನೆ ಅನ್ನಿಸ್ತು. ಫ್ಯಾಮಿಲಿ ಜೊತೆಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಎಷ್ಟು ಖುಷಿ ಅಲ್ವಾ.
ಅಜ್ಜಿ ತಾತ ಮುತ್ತಜ್ಜಿ ಅವ್ರ ಜೊತೆಗೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಚಾನ್ಸ್ ಎಷ್ಟು ಚೆನ್ನಾಗಿ ಸಿಗುತ್ತೆ, ಆ ಅದೃಷ್ಟ ಎಷ್ಟು ಚೆನ್ನಾಗಿ ಸಿಗುತ್ತಲ್ವಾ. ಸೊ ನನ್ನ ಮಗ ಲಕ್ಕಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಅನಿಸುತ್ತೆ ಆ ವಿಷಯದಲ್ಲಿ, ಮುತ್ತಜ್ಜಿನ ಕೂಡ ನೋಡಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಇದಾದಮೇಲೆ ಎಲ್ಲರೂ ಒಂದು ಫೋಟೋ ತಕ್ಕೊಳ್ಳೋಣ ಅಂದ್ಬಿಟ್ಟು ಗ್ರೂಪ್ ಫೋಟೋಗೆ ನಿಂತ್ಕೊಳ್ತಾ ಇದ್ವಿ. ಎಲ್ಲರೂ ಫೋಟೋಕಿಲ್ಲಿ ನಿಂತ್ಕೊಳ್ತಾ ಇದ್ದರೆ ನಮ್ಮ ಲಕ್ಷ್ಮಜ್ಜಿ ಗುಲಾಬತ್ತೆ ಹಾಗೆ ನಮ್ಮ ಅಜ್ಜಿಯವ್ರು ಬಂದೇ ಇರಲಿಲ್ಲ ಆಯಿತಾ. ಸೊ ಅವ್ರನ್ನ ಹೇಗೆ ಬಿಡೋಕ್ಕಾಗತ್ತೆ, ಅವರೇ ಅಲ್ವಾ ಮೇನ್ ಕ್ಯಾರೆಕ್ಟರು. ಸೊ ಹಾಗಾಗಿ ಅವ್ರನ್ನ ಕೂಡ ಕರೆದ್ಬಿಟ್ಟು ನಿಲ್ಲಿಸ್ಕೊಂಡ್ವಿ. ಅವ್ರನ್ನ ಮಾತ್ರ ನಾವೆಲ್ಲೂ ಮಿಸ್ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂದರೆ ನನ್ನ ಬಾಣಂತನ ಆಗಿರ್ಬೋದು, ನಮ್ಮ ಅಕ್ಕನ ಬಾಣಂತನ ಆಗಿರ್ಬೋದು, ಲಾಸ್ಟ್ ಟೈಮ್ ಹೇಳಿದಾಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮಗೆ. ನಮ್ಮ ಪಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೋ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಇಲ್ಲಿ ಫೋಟೋ ಮತ್ತು ವಿಡಿಯೋ ಎರಡೂ ಕೂಡ ಆಯಿತು. ನೋಡಿ ಬಾಬು ಸೆಲೆಬ್ರೇಷನ್ ಮುಗೀತು. ಓ ಸೂಪರ್, ಬನ್ನಿ ಬನ್ನಿ. ಬೇಗ ಬೇಗ ಬೇಗ. ತಗೊಳ್ಕೊ ಹಂಗೆ. ಹಾಂ ಬಾಡು ಬಾಡು ಬಾಡು. DJ Sedori, Salveri Sek. ಏನು ಗೊತ್ತಾ, ನಮ್ಮ ಅಕ್ಕಂದರು, ನಮ್ಮ ಅಕ್ಕನ ಮಕ್ಕಳು, ಹಾಗೆ ನನ್ನ ತಮ್ಮ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ಯಾರೂ ಇಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಏನಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ, ನಾನು ಯೂಟ್ಯೂಬಲ್ಲಿ ವ್ಲಾಗ್ ಥರ ಎಲ್ಲ ಅಪ್ಲೋಡ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾರೂ ಬರ್ತಾನೆ ಇಲ್ಲ. ಕರೆದು ಸಾಕಾಯಿತು. ಸೊ ಹಾಗಾಗಿ ನಾವು ಕೂಡ ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಇವಾಗ ಊಟಕ್ಕಂತ ಹೋಗ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಾಯಿತು ಸೆಲೆಬ್ರೇಷನ್ನು. ಇವಾಗ ನಾವು ಐಸಿರಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೊರಗಡೆ ನಿಂತ್ಕೊಂಡಿದ್ದೀವಿ. ನಮ್ಮ ಅಕ್ಕ ಅವರೆಲ್ಲ ತಮಾಷೆ ಮಾಡ್ತಿದ್ರು, ಇಲ್ಲೂ ವ್ಲಾಗ್ ಮಾಡಿಕೊಂಡೇ ಬಂದಿದೆಯಾ ಅಂತ ಹೇಳ್ಬಿಟ್ಟು.
ಒಳಗಡೆ ನೋಡಿ ಎಲ್ಲರೂ ಟಿಶ್ಯೂ ಪೇಪರಲ್ಲಿ ಮುಖ ಒರೆಸ್ಕೊತಿದ್ದಾರೆ. ಅಷ್ಟು ಸೆಕೆ ಇತ್ತು, ಹಾಗೇನೆ ತುಂಬಾನೇ ರಶ್ ಇತ್ತು ಆಯ್ತಾ. ಅದಾದ್ಮೇಲೆ ನಮಗೆ ಕೂಡ ಸೀಟೆಲ್ಲ ಅರೇಂಜ್ ಮಾಡಿಕೊಟ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ನನ್ನ ಮಗ ಮಲ್ಕೊಂಡಿದ್ದ, ಸೊ ಹಾಗಾಗಿ ಆರಾಮಾಗಿ ಊಟ ಆಯಿತು. ನಮ್ಮ ಅಕ್ಕನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ, ಚಿಕ್ಕವನಲ್ಲ, ಹಂಗಾಗಿ ಅವಳಿಗೂ ಊಟ ಅಷ್ಟೆಲ್ಲ ಸರಿ ಹೋಗಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್ನು. ಎಲ್ಲರೊಟ್ಟಿಗೆ ಈ ಥರ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿ ಆಯಿತು ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಅನ್ನಿಸ್ತು. ಸೊ ಇದಾದಮೇಲೆ ಮನೆ ಕಡೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನ ಬರ್ತ್ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನನ್ನ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.